ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಬಿಲ್ಡಿಂಗ್ ಈಸ್ಟ್ ಡೋರು ವಿತ್ ಲಿಫ್ಟ್ ಪ್ರಾವಿಷನ್ ಮಾಡಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, KSIT ಕಾಲೇಜು, ಡಿಮಾರ್ಟ್ ಅಲ್ಲ ಜಸ್ಟ್ 1.2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ 80 ಫೀಟ್ ರೋಡ್, ಡಬಲ್ ರೋಡ್, ಜಸ್ಟ್ ನಮಗೊಂದು 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಮನೆ ಮುಂದೆಗಡೆ ನೋಡಬಹುದು 30 ಫೀಟ್ ಟಾರ್ ರೋಡ್ ಇದೆ. ಕಾವೇರಿ ವಾಟರ್ ನಮಗೆ ವರ್ಕಿಂಗ್ ಇರುವಂತದ್ದು, ಪ್ಲಸ್ ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಲಿವೇಶನ್ ಮಾತ್ರ ಟ್ರೆಂಡಿ ಆಗಿ ನಮಗೆ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಬಂದು ನಮಗೆ ಫುಲ್ ಕವರ್ಡ್ ಆಗಿರುವಂತಹ ಗೇಟ್ ವಿತ್ ಗ್ರಾನೈಟ್ ಲೈಟ್ ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಇಲ್ಲಿ ನೇಮ್ ಬೋರ್ಡ್ ಗೆ ಜಾಗ ಇರುವಂತದ್ದು. ವೆಂಟಿಲೇಷನ್ ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ MS ಗ್ರಿಲ್ ವರ್ಕ್ ವಿತ್ CMC ಕಟಿಂಗ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಈ ಪೋರ್ಷನ್ ಫುಲ್ ನಮಗೆ ಸ್ಟೋನ್ ನ ಯೂಸ್ ಮಾಡಿರುವಂತದ್ದು. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಲ್ಲಿ ಸ್ಟ್ರಕ್ಚರ್ ನ ಯೂಸ್ ಮಾಡಿದ್ದಾರೆ. ಬಾಲ್ಕನಿಗಳಿಗೆಲ್ಲ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಪಾರ್ಕಿಂಗ್ ಅಲ್ಲಿ ಎಂಟ್ರಿ ಆದ್ರೆ ಆಲ್ರೆಡಿ ಒಂದು ಕಾರ್ ನಿಂತಿದೆ. ಇನ್ನ ಮುಂದೆಗಡೆ ಹಾಕಿ ಹಿಂದೆಗಡೆ ಆರಾಮಾಗಿ ಒಂದು ಇನೋವಾ ಕಾರ್ ನಿಲ್ಸ್ಕೊಬಹುದು. ಟೋಟಲ್ ನಮಗೆ 2 ಕಾರ್ಗಳಿಂದ 4-5 ಟೂ ವೀಲರ್ ಕೂಡ ನಾವು ನಿಂತ್ಕೊಳ್ಳೋಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಈಸಿಗೋಸ್ಕರ ವಾಲ್ಗಳಿಗೂ ಕೂಡ 2x4 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಟರ್ ಹಾಕಿದ್ರು ಕಾಲ್ ಜಾರ್ದಿರ ಇರೋ ತರ ನಮಗೆ ಈ ಫ್ಲೋರಿಂಗ್ ಅಲ್ಲಿ ಆಂಟಿಸ್ಕೆಟ್ ಟೈಲ್ ನ ಯೂಸ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಈಸಿ ಆಗಲ ಒಂದು ಕಾನ್ಸೆಪ್ಟ್ ಅಲ್ಲಿ ಲಿಫ್ಟ್ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಫುಲ್ ನಮಗೆ ಗೇಟ್ ನ ಕೊಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಡಿಸೈನ್ ವೈಸ್ ಅಲ್ಲಿ ಇಲ್ಲೊಂದು ಸೆಮಿ ಲೈಟ್ ಗಳನ್ನ ಯೂಸ್ ಮಾಡಿರುವಂತದ್ದು. ಇಲ್ಲೊಂದು ಲೈಟ್ ಇದೆ, ಅಲ್ಲೂ ಒಂದು ಡಿಸೈನ್ ಲೈಟ್ ನ ಕೊಟ್ಟಿರುವಂತದ್ದು. ಲಿಫ್ಟ್ ಯೂಸ್ ಮಾಡಿಲ್ಲ ಅಂದ್ರೆ ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು ಅದು ಕೂಡ ನಮಗೆ ತುಂಬಾ ವೈಲ್ಡ್ ಆಗಿದೆ. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದರೆ 45 mm ಗ್ರಾನೈಟ್ ನ ನಮಗೆ ಯೂಸ್ ಮಾಡಿರುವಂತದ್ದು. ಅದು ಬಂದು ನಮಗೆ ದೇವ್ರ ಮೂಲೆ ಬರುತ್ತೆ. ಈಸ್ಟ್ ಡೋರು ಮುಂದೆಗಡೆ ನಮಗೆ ಗ್ಲಾಸು ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತಹ ಒಂದು ಅಕಾಮಡೇಷನ್. ತುಂಬಾ ಲಾವಿಶ್ ಆಗಿ ಬಂದಿರುವಂತದ್ದು. ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ ಫುಲ್ ವೆನ್ನೀರ್ ಶೀಟ್ ಅಲ್ಲಿ ಫುಲ್ ಲಕ್ಸುರಿ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ. ಕಾರಿಡಾರು ಓಕೆ. ಆ ಪೋರ್ಷನ್ ಫುಲ್ ನಾವು ಗಾರ್ಡನ್ ಇರೋ ತರ ಕ್ರಿಯೇಟ್ ಮಾಡ್ಕೊಳ್ಳೋಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಈಸ್ಟ್ ಡೋರ್ ಬರುತ್ತೆ. ಎಂಟ್ರೆನ್ಸ್ ಅಲ್ಲಿ ನಮಗೆ ಲಿಫ್ಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಇರೋ ವಾಲ್ಗಳು ಫುಲ್ ನಮಗೆ ಟೈಲ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಅನ್ಬೋದು. ಮನೆ ಒಳಗಡೆ ಎಂಟ್ರಿ ಆದ ವೀಕ್ಷಕರೇ, ಎದುರುಗಡೆಗೆ ಲಿಫ್ಟ್ ಏರಿಯಾ. ಈ ಪೋರ್ಷನ್ ನಮಗೆ ಈ ಮನೆಗೆ ಅಟ್ರಾಕ್ಟ್ ಅನ್ಬೋದು. ಏನು ನಮ್ಗೆ ಇಂಟೀರಿಯರ್ ಡಿಸೈನ್ ನೋಡ್ತಾ ಇದ್ದೀರಲ್ಲ, ಇದು ಫುಲ್ ನಮ್ಗೆ ವೆನೀರ್ ಶೀಟ್ ಯೂಸ್ ಮಾಡಿ ವಿತ್ ಪಾಲಿಶ್ ಮಾಡಿರುವಂತದ್ದು. ಡಬಲ್ ಹೈಟ್ ಸೀಲಿಂಗ್, ಮೇಲ್ಗಡೆ ಒಂದು ಒಳ್ಳೆ ಝೂಮರ್ ಲೈಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಳ್ಳುವಷ್ಟು ಜಾಗ ಇದೆ. ಪ್ಲಸ್ ಆ ಪೋರ್ಷನ್ ಅಲ್ಲಿ ಡೈನಿಂಗ್ ಬೇಕಾದ್ರೆ ಡೈನಿಂಗ್ ಯೂಸ್ ಮಾಡಬಹುದು, ಪಾರ್ಟಿಷನ್ ಬೇಕಾದ್ರೆ ಪಾರ್ಟಿಷನ್ ಕೂಡ ನೀವು ಮಾಡ್ಕೋಬಹುದು. ಇಲ್ಲಿ ದೇವ್ರ ಮನೆ, ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ದೇವ್ರ ಮನೆಯಲ್ಲಿ ಬಿಲ್ಡ್ ಮಾಡಿರುವಂತದ್ದು. ವಿತ್ ಸ್ಟೋರೇಜ್ ಕೂಡ ನಮ್ಗೆ ಇಂಟೀರಿಯರ್ ಡಿಸೈನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಗ್ರಾನೈಟ್ ಸ್ಲಾಬ್, ವಾಲ್ಗಳಿಗೆಲ್ಲ ವೈಟ್ ಕಲರ್ ಇರುವಂತಹ ಟೈಲ್ ನ ಯೂಸ್ ಮಾಡಿರುವಂತದ್ದು. ಗೋಪುರ ಶೈಲಿಯಲ್ಲಿ ಇರುವಂತಹ ಇಂಟೀರಿಯರ್ ಡಿಸೈನ್. ಮೈನ್ ಡೋರ್ ಬಂದ್ರೆ ನಮಗೆ ಟೀಕುಡ್ ಫ್ರೇಮ್, ಟಫನ್ ಗ್ಲಾಸ್ ವಿತ್ ಡಿಸೈನ್. ಈ ಫ್ರೇಮ್ ಕೂಡ ನಮಗೆ ಟೀಕುಡ್ ನ ಯೂಸ್ ಮಾಡಿದ್ದಾರೆ. ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಪ್ರೈವಸಿ ಬೇಕು ಅಂದ್ರೆ ಪಾರ್ಟಿಷನ್ ಬೇಕಾದ್ರೆ ಒಂದು ಸ್ಮಾಲ್ ಆಗಿ ಒಂದು 4 ಅಡಿ ಇರುವಂತಹ ಪಾರ್ಟಿಷನ್ ಕೂಡ ನಾವು ಮಾಡ್ಕೋಬಹುದು. ಇಲ್ಲ ಸ್ಕ್ರೀನ್ ಡಿಸೈನ್ ಸ್ಕ್ರೀನ್ ಗಳೆಲ್ಲ ಬಂದಿದೆ ಈಗ, ಅಂತ ಸ್ಕ್ರೀನ್ ಗಳು ಕೂಡ ನಾವು ಯೂಸ್ ಮಾಡ್ಕೊಂಡ್ರು ಕೂಡ ಬರೋರಿಗೆ ಒಳ್ಳೆ ಲುಕ್ ಆಗುತ್ತೆ, ವಿತ್ ಪ್ರೈವಸಿ ಕೂಡ ಸಿಗುತ್ತೆ. ಆ ಬೋತ್ ಕಾನ್ಸೆಪ್ಟ್ ಅಲ್ಲಿ ಈ ವರ್ಕ್ ನ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ 90 ಡಿಗ್ರಿಲಿ ನಾವು ಟಿವಿ ನೋಡುವಂತಹ ಪ್ರಾವಿಷನ್ ಈ ಟಿವಿ ಯೂನಿಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಟಿವಿ ಯೂನಿಟ್ ಕೂಡ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ಇದೆ. ಕೆಳಗಡೆ ಸ್ಟೋರೇಜ್ ನೋಡಬಹುದು. ಇಲ್ಲಿ 2 ಡ್ರಾಯರ್ ಬಾಕ್ಸ್, ಅಲ್ಲಿ 2 ಡ್ರಾಯರ್ ಬಾಕ್ಸ್. ಇದು ಓಪನ್ ಮಾಡುತ್ತೆ. ಇದು ಬಂದು ನಮಗೆ ಗ್ಲಾಸ್ ಕೊಟ್ಟಿರುವಂತದ್ದು. ಸೆಟಪ್ ಬಾಕ್ಸ್ ಗಳನ್ನ ಮತ್ತೆ ಏನಾದ್ರು ಇಟ್ಕೊಳ್ತೀವಿ ಅಂದ್ರೆ ಇಲ್ಲಿ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಐಟಮ್ಸ್ ಗಳನ್ನ ಇಟ್ಕೋಬಹುದು. ಇಲ್ಲಿ ಶೆಲ್ಫ್ ಗಳು ಕೊಟ್ಟಿರೋದ್ರಿಂದ ಈ ಪೋರ್ಷನ್ ಅಲ್ಲೂ ಐಟಮ್ಸ್ ಗಳನ್ನ ಇಟ್ಕೊಬಹುದು. ಈ ಪೋರ್ಷನ್ ಫುಲ್ಲು ಮಕ್ಕಳುಗಳಿಗೆ ಏನಾದ್ರು ಗಿಫ್ಟ್ ಕೊಟ್ಟಿರುವಂತದ್ದು, ಪ್ರೈಸ್ ಕೊಟ್ಟಿರುವಂತದ್ದು ಏನಾದ್ರು ಎಕ್ಸ್ಪೋಸ್ ಮಾಡಬಹುದು ಅಂತ ಅಂದ್ರೆ ಈ ಜಾಗದಲ್ಲಿ ಇಟ್ಕೋಬಹುದು. ಅಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತಹ ಜಾಗ. ಎಕ್ಸಾಕ್ಟ್ 90 ಡಿಗ್ರಿಲಿ ಟಿವಿ ನೋಡಬಹುದು, ಅಷ್ಟು ಜಾಗ ಇದೆ. ಡೈನಿಂಗ್ ಏರಿಯಾ ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ಹಾಕೊಬಹುದು ಆರಾಮಾಗಿ. 4 ಸೀಟು ಚೆನ್ನಾಗಿದೆ. ಇನ್ನ ಕಿಚನ್ ಏರಿಯಾ ಬಗ್ಗೆ ಮಾತಾಡೋದಾದ್ರೆ ಎಕ್ಸಾಕ್ಟ್ ಅಗ್ನಿ ಮೂಲೆಯಲ್ಲಿ ಕಿಚನ್ ಏರಿಯಾನ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್, ಸೆಂಟ್ರಲ್ಲಿ ನಮಗೆ ಗ್ರಾಸರ್ ಐಟಮ್ಸ್ ಗಳು ಇಟ್ಕೊಳ್ಳಕ್ಕೆ ವಿತ್ ಇಂಟೀರಿಯರ್ ಡಿಸೈನ್. ಕೆಳಗಡೆ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ವರ್ಕ್ ವಿತ್ ಬ್ಯಾಸ್ಕೆಟ್ ಗಳು, ಶೀಟ್ ಗಳೆಲ್ಲ ನಮಗೆ ಯೂಸ್ ಮಾಡಿದ್ದಾರೆ. ಮನೆ ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ಗೆ ಈ ಪೋರ್ಷನ್ ಅಲ್ಲಿ 3 ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಟೆಂಡಮ್ ಬಾಕ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ ನೋಡಿ. SS ಬ್ಯಾಸ್ಕೆಟ್, ಈ 3 ಟೆಂಡಮ್ ಬಾಕ್ಸ್
ಇದು SS ಬಾಸ್ಕೆಟ್, ಎರಡು ಮಿಕ್ಸ್ ಮಾಡಿ ವಿತ್ ಸ್ಟೋರೇಜು ಬ್ಯೂಟಿಫುಲ್ ಆಗಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಸಿಂಕು ಈ ಪೋರ್ಷನ್ ಇದೆ, ಡ್ರೈ ವಾಟರ್ ಪ್ಲಸ್ ಹಾಟ್ ವಾಟರ್. ಓಕೆ, ಚೆನ್ನಾಗಿದೆ. 360 ಡಿಗ್ರಿಲಿ ನಾವು ತಿರುಗಿಸ್ಬೋದು, ಆ ತರ ಕೊಳ್ಳೆನ ಯೂಸ್ ಮಾಡಿರುವಂಥದ್ದು. ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ ಆಕ್ವಾಗಾರ್ಡ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಸಿಂಕ್ ಇಲ್ಲೊಂದು ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ಗೆ ಎರಡು ಗ್ರಾನೈಟ್ ಗಳು ಕೊಟ್ಟಿದ್ದಾರೆ. 8 ಫೀಟ್ ವರೆಗೂ ಕೂಡ ನಮಗೆ 2x4 ವೆಟರ್ ಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ಡೋರ್ ಪೆಂಡಿಂಗ್ ಇದೆ, ಅದನ್ನ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ಮೇಲ್ಗಡೆ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಟವಲ್ ರಾಡ್ ಕೂಡ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ಬಂದು ನಮಗೆ ಆಂಟಿಸ್ಕರ್ ವೆಟರ್ ಫಿಟರ್ಸ್ ನ ಯೂಸ್ ಮಾಡಿರುವಂತದ್ದು. ಇನ್ ಕೇಸ್ ನಾವು ಕಾಮನ್ ಬಾತ್ರೂಮ್ ನಾವು ಯೂಸ್ ಮಾಡೋದಂದ್ರೆ ಆರಾಮಾಗಿ ಡಿಶ್ ವಾಶ್ ನ ಯೂಸ್ ಮಾಡಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ರೆ, ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತಹ ಡಬಲ್ 8 ಸೀಲಿಂಗ್ ಇರುವಂತಹ ಫುಲ್ ಲಕ್ಸುರಿ ಆಗಿರುವಂತಹ ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸು ವೈಲ್ಡ್ ಆಗಿದೆ. ಈ ಪೋರ್ಷನ್ ಅಲ್ಲಿ SS ರಾಡ್ ಕೂಡ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ವೈಸ್ ಅಲ್ಲಿ ಏನಾದ್ರು ಲಿಫ್ಟ್ ವರ್ಕ್ ಆಗ್ಲಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ರೆ ಈ ಜಾಗದಲ್ಲಿ ಓಡಾಡಬಹುದು. ಸ್ಟ್ಯಾಂಡಿಂಗ್ ಬಾಲ್ಕನಿ, ಟಫನ್ ಗ್ಲಾಸ್ SS ವರ್ಕ್ ನಮಗೆ ಕೊಟ್ಟಿರುವಂತದ್ದು. ಲಿಫ್ಟ್, ಸೀಲಿಂಗ್ ಅಲ್ಲಿ POP ವರ್ಕ್ ಮನೆಗೆ ಅಟ್ರಾಕ್ಟ್ ಇದೆ. ಡಬಲ್ 8 ಸೀಲಿಂಗು, ಫುಲ್ಲು ವೆನ್ನೀರ್, ಇಲ್ಲಿಂದ ಇಲ್ಲಿವರೆಗೂ ಕೂಡ ನಮಗೆ ಬರೋದೆ ವೆನ್ನೀರ್ ಶೀಟು, ವೆನ್ನೀರ್ ಪಾಲಿಶಿಂಗು. ಲೈಟ್ ನೋಡಿದ್ರಲ್ಲ, ಇದು ನಿಮಗೆ 3 ಕಲರ್ ಬರುವಂತಹ ಲೈಟ್ಗಳಿದೆ ಇದರಲ್ಲಿ, ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ಬರೋದೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮು. ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡುವಂತಹ ಕಾನ್ಸೆಪ್ಟ್ ಅಲ್ಲಿ ಕಿಂಗ್ ಸೈಜ್ ಕಾಟ್ ನ ಬಿಲ್ಡ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಂಡೋ, ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಫುಲ್ ನಮಗೆ ವಾಲ್ ಗಳಿಗೆ ಇಂಟೀರಿಯರ್ ಡಿಸೈನ್ ನ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನಮಗೆ ವಿತ್ ಡ್ರಾಯರ್ ಬಾಕ್ಸ್ ಗಳನ್ನು ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ನಮಗೆ ಪಾರ್ಟಿಷನ್ ಮಾಡಿದ್ದಾರೆ. ಸೆಂಟ್ರಲ್ ಲೈಟ್ ಬರ್ತಿದೆಯಲ್ಲ, ಇದು 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಇದು 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಸೆಂಟ್ರಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ಕೊಟ್ಟಿರುವಂತದ್ದು. ಮೇಲ್ಗಡೆ ಫುಲ್ ಲಾಫ್ಟ್ ವರ್ಕ್. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ POP ಪ್ಲಸ್ ಇಂಟೀರಿಯರ್ ಡಿಸೈನ್ ಎರಡು ಕಂಪ್ಲೀಟ್ ಆಗಿ ಸೀಲಿಂಗ್ ಡಿಸೈನ್ ಕೂಡ ನಮಗೆ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಸೀಲಿಂಗ್ ಇಂಟೀರಿಯರ್ ಡಿಸೈನ್ ಹಾಕಿ ಮತ್ತೆ ವಾಲ್ ಗಳು ತಗೊಂಡು ಈ ಪೋರ್ಷನ್ ಗೆ ಕಂಟಿನ್ಯೂ ಆಗಿ ಇಲ್ಲಿ ಕಾಟ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಟಿವಿ ಯೂನಿಟ್ ಕೊಟ್ಟಿರುವಂತದ್ದು. ಆರಾಮಾಗಿ ಒಂದು 60 ಇಂಚಸ್ ಟಿವಿ ಕೂಡ ನಾವು ಹಾಕೊಳ್ಳೋಷ್ಟು ಜಾಗ ಟಿವಿ ಯೂನಿಟ್ ಅಲ್ಲಿ ಇದೆ. ವಿತ್ ಸ್ಟೋರೇಜ್ ಕೂಡ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ನೋಡಿ, ಇದು ಸಪರೇಟು, ಇದು ಸಪರೇಟು. ಟೋಟಲ್ ನಮಗೆ ಆ ಪೋರ್ಷನ್ ಸಪರೇಟು, ಈ ಪೋರ್ಷನ್ ಸಪರೇಟು. ಇದರಲ್ಲಿ ಡ್ರೆಸ್ಸಿಂಗ್ ಏರಿಯಾ ನೋಡೋರ, ಅಟ್ಯಾಚ್ ಬಾತ್ರೂಮು, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಹ್ಯಾಂಡ್ ವಾಶು ವಿತ್ ಟವಲ್ ರಾಡು, ಶವರು, ವಾಲ್ ಮೌಂಟೆಡ್ ಕಮೋಡು. ವಾಲ್ಗಳಿಗೆಲ್ಲ ನಮಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ 2x4. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕಟ್ ವೆಟರ್ ಟೈಲ್ ನ ಯೂಸ್ ಮಾಡಿರುವಂತದ್ದು. ಈ ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ ಒಂದೇ ಬೆಡ್ರೂಮ್ ಬರುತ್ತೆ. ಇದೆಲ್ಲ ನಮಗೆ ಒಂದು ಸ್ಟ್ಯಾಂಡಿಂಗ್ ಏರಿಯಾ, ಸಿಟಿಂಗ್ ಏರಿಯಾ ತರ ಏನಾದ್ರು ನಾವು ಬೇಕಾದ್ರೆ ಕನ್ವರ್ಟ್ ನ ಮಾಡ್ಕೋಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಯಾಕಂದ್ರೆ ಡಬಲ್ 8 ಸೀಲಿಂಗ್ ಅಲ್ಲಿ ಇನ್ನೇನು ಮಾಡಕ್ ಬರೋದಿಲ್ಲ. ಸೆಕೆಂಡ್ ಫ್ಲೋರ್ ಅಲ್ಲಿ ರೂಮ್ ಮಾತ್ರ ತುಂಬಾ ಚೆನ್ನಾಗಿ, ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಈಗ ನಾವು ಹೋಗ್ತಾ ಇರುವಂತದ್ದು 3ನೇ ಫ್ಲೋರ್ ಅಲ್ಲಿ. ಇದು ಎಂಟ್ರಿ ಆದ್ರೆ ಸೇಮ್ ಬಾಲ್ಕನಿ, ಟಫನ್ ಗ್ಲಾಸು, ಸ್ಟ್ಯಾಂಡಿಂಗ್ ಬಾಲ್ಕನಿ ಅಷ್ಟೇ. ಸ್ಟ್ಯಾಂಡಿಂಗ್ ಬಾಲ್ಕನಿ ಅದು ಏನಕ್ಕಂದ್ರೆ ದೇವ್ರ ಮುಂದಿನ ನಮ್ಗೆ ಒಂದಡಿ ಎಳ್ದಿರೋದ್ರಿಂದ ದೇವ್ರ ಮೇಲೆ ಬೆಳ್ದಿದೆ, ವಾಸ್ತು ಬರುತ್ತೆ. ಚಿಲ್ಡ್ರನ್ಸ್ ಬೆಡ್ರೂಮು, ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೊಳ್ಳೋಷ್ಟು ಜಾಗ ಇದೆ. ಫ್ಲೋರಿಂಗ್ ಬಂದು ಗ್ರಾನೈಟ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಪಕ್ಕದಲ್ಲಿ ನಮ್ಗೊಂದು ಡ್ರೆಸ್ಸಿಂಗ್ ಇದೆ ವಿತ್ ಸ್ಟೋರೇಜ್. ಮೇಲ್ಗಡೆ ಲಾಫ್ಟ್ ವರ್ಕ್, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ ನೋಡಿ. ಇದು ಕೂಡ ಅಷ್ಟೇ ವೀಕ್ಷಕರೇ, ಓಕೆ, ಸೂಪರ್ ಆಗಿದೆ ಇದು. ಆ ಬೆಡ್ರೂಮ್ಗೆ ಇರುವಂತಹ ಇದೊಂದು ಕಾಮನ್ ವಾಶ್ರೂಮ್ ಈ ಫ್ಲೋರ್ ಅಲ್ಲಿ. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶು, ಗೀಸರ್ಗೆ ಪಾಯಿಂಟ್ ವಿತ್ ಸ್ಟೋರೇಜ್ಗೆ ಗ್ರಾನೈಟ್ ಕಲ್ಗಳೆಲ್ಲ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಇಲ್ಲುಗಳ ನಮಗೊಂದು ಸ್ಟೋರೇಜ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇದು 2ನೇ ಮಾಸ್ಟರ್ ಬೆಡ್ರೂಮು.
ಟೋಟಲ್ ನಮಗೆ 2 ಮಾಸ್ಟರ್ ಬೆಡ್ರೂಮ್, 1 ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಟೋಟಲ್ 3 BHK ಇಂಡಿಪೆಂಡೆಂಟ್ ಹೌಸ್, ಡಬಲ್ ಹೈಟ್ ಸೀಲಿಂಗ್ ಇರುವಂತಹ ಮನೆ. ಕಿಂಗ್ ಸೈಜ್ ಕಾಟು, ಅಲ್ಲಿ 2 ಸ್ಲೈಡಿಂಗ್ ಡೋರ್ ಪ್ಲಸ್ ಒಂದು ವಾರ್ಡ್ರೋಬ್ ಕೊಟ್ಟಿರುವಂತದ್ದು. ವಾರ್ಡ್ರೋಬ್ ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ POP ವಿತ್ LED ಲೈಟು ಬಿಲ್ಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡುವಂತ ಕಾನ್ಸೆಪ್ಟ್, ನಾರ್ತ್ಗೆ ಟಿವಿ ಯೂನಿಟ್ ನ ಬಿಲ್ಡ್ ಮಾಡಿರುವಂತದ್ದು. ಮಲ್ಕೊಂಡು ಆರಾಮಾಗಿ ನೇರವಾಗಿ ಟಿವಿ ನೋಡುವಷ್ಟು ಜಾಗ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಈ ರೂಮ್ಗೆ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಬಾತ್ರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಎಲ್ಲ ಬಾತ್ರೂಮ್ ಒಂದೇ ತರ ಇದೆ, ಸೇಮ್ ಮೆಟೀರಿಯಲ್, ಸೇಮ್ ಕ್ವಾಲಿಟಿ. ಜಾಗರ್ ಮತ್ತೆ ಏನಿದೆ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಟೆರೆಸ್ಗೆ ಹೋಗೋಣ ಬನ್ನಿ. ಈಗ ಹೋಗ್ತಾ ಇರೋದು ಟೆರೆಸ್ಗೆ. ಆಚೆ ಕಡೆಯಿಂದ ಅಂದ್ರೆ ಟೆರೆಸ್ ಇಂದ ಮನೆ ಒಳಗಡೆ ಬರ್ದಿರ ಸೇಫ್ಟಿ ವೈಸ್ ಅಲ್ಲಿ ಹೆವಿ ಗೇಜ್ ಇರುವಂತಹ ಗೇಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಲಿಫ್ಟ್, ಮೇಂಟೆನೆನ್ಸ್ ಏರಿಯಾ, ಸಿಂಟೆಕ್ ಟ್ಯಾಂಕ್ ಕೆಳಗಡೆ ವಾಷಿಂಗ್ ಮಿಷಿನ್ ನೀರಾಗಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ನಿಂತ್ಕೊಂಡು ಬಟ್ಟೆ ಒಗೆಯುವಂತ ಮ್ಯಾನ್ಯುಯಲ್ ಆಗಿ ಹ್ಯಾಂಡ್ ವಾಶ್ ಮಾಡುವಂತಹ ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಬಟ್ಟೆ ಹಾಕೊಳ್ಳೋದಕ್ಕೆ ಇಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ನಮಗೆ ಪ್ರಾಪರ್ಟಿ ಇರುವಂತದ್ದು. ಆಲ್ಮೋಸ್ಟ್ 90% ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಕನಕಪುರ ರೋಡ್ಗೆ ಮತ್ತೆ 80 ಫೀಟ್ ಡಬಲ್ ರೋಡ್ಗೆ ತುಂಬಾ ಆಕ್ಸೆಸಬಲ್ ಈ ಪ್ರಾಪರ್ಟಿ ಇದೆ. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಈ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿತ್ ಪ್ರೈಸ್ ಸಮೇತ. ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಪ್ರೈಸು, ಲೊಕೇಶನ್, ಹೈಲೈಟ್ಸ್ ವಿತ್ ಬಿಲ್ಡಿಂಗ್ ಡೀಟೇಲ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇಲ್ಲ, ನೀವು ವಿಡಿಯೋ ನೋಡ್ಕೊ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನಿಮ್ಮ ಬಜೆಟ್ಗೆ ಏನಾದ್ರು ಮನೆ ಬರುತ್ತಂದ್ರೆ ಆಗ ವಿಡಿಯೋ ನೋಡಿ ಅಂತ ಹೇಳ್ತಾ, ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಪ್ರೈಸ್ ಅಲ್ಲಿ ಬರ್ತಾ ಇರುವಂತಹ BDA ಪ್ರಾಪರ್ಟಿ ಇದು. ಕನಕಪುರ ರೋಡ್ಗೆ BMTC ಬಸ್ ಸ್ಟಾಪ್ಗೆ, KSIT ಕಾಲೇಜು ಮತ್ತೆ KSRTC ಬಸ್ ಸ್ಟಾಪ್ಗೆ ವಿತ್ ಮೆಟ್ರೋ ಗ್ರೀನ್ ಲೈನ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಮತ್ತೆ ದೊಡ್ಡ ಕಲ್ಸಂದ್ರ ಮೆಟ್ರೋ, ಕನಕಪುರ ರೋಡ್ ಅಲ್ಲಿ ಬರುವಂತಹ DMart ಗೆಲ್ಲ ನಮ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಚೆನ್ನಾಗಿದೆ, ಮನೆ ಮಾತ್ರ ಅಲ್ಟಿಮೇಟ್ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಡೀಟೇಲ್ಸ್ ಬೇಕು, ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ, ಟೆಕ್ಸ್ಟ್ ಮಾಡಿ, ನಿಮ್ಮ ಟೈಮ್ಗೆ ನಾವು ವೆಯ್ಟ್ ಮಾಡ್ತೀವಿ. ನೀವು ಹೇಳಿರೋ ಟೈಮ್ಗೆ ನಿಮ್ಮನ್ನ ಕರ್ಕೊಂಡ್ಬಂದು ಮನೇನ ತೋರಿಸ್ತೀವಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ವಿಡಿಯೋನ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾ ಪೇಜ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.